ನಿಮ್ಮ ಏರಿಯಾದಲ್ಲೇ ಇರುವಂತ ವಿಷ್ಣು ಅಣ್ಣ ಇದು ನಂದ ಅಂತಾರೆ ಬಾಯ್ ಇದು ಒಳ್ಳೆ ಇಲ್ಲ ನಿಮ್ಮ ಏರಿಯಾದಲ್ಲಿ ಇರೋರು ನಿಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಇವರೆಲ್ಲ ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮನ್ನ ಕಳಿತೆ, ಅಣ್ಣ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು, ನೀವು ಈ ಸಿನಿಮಾ ಮಾಡಬೇಕು, ನಮ್ಮ ಒಳ್ಳೆಯನ್ನ ಬಯಸಿ ಅವ್ರು ಯಾವಾಗಲೂ ಹಿಂದೆ ನಿಂತಿರ್ತಾರೆ. ದಯವಿಟ್ಟು ನನಗೆ ಹೊಡೆಯೋ ಚಪ್ಪಾಳೆನ ಅವ್ರಿಗೆ ನೋಡಿದ್ಬಿಡಿ. ಸರ್ ನಾವಿಲ್ಲಿ ಬಂದಿದ್ದೀವಿ, ನಾವು ನಿಮ್ಮ ಜೊತೆ ಮಾತಾಡ್ತೀವಿ, ನಿಮ್ಮ ಜೊತೆ 2 ನಿಮಿಷ ನಗ್ತೀವಿ, ಅದಕ್ಕೆಲ್ಲ ಕಾರಣ ಇಲ್ಲ ಯಾವಾಗಲೂ ಥ್ಯಾಂಕ್ ಯು ವಿಷ್ಣು ಅಣ್ಣ ನಮ್ಮ ಜೊತೆ ಯಾವಾಗಲೂ ಇದ್ರೆ. ಆ್ಯಂಡ್ ನಿಮ್ಮೆಲ್ಲರೂ ಅಣ್ಣ ಹೇಳಿ ಏನು ಹೇಳ್ಬೇಕು? ಡಿ ಬಾಸ್ ಡೈಲಾಗು ಅವ್ರು ನೋಡಿದ್ರೇನೆ ಚಂದ ಅಣ್ಣ. ಸರಿ ಇನ್ನೊಂದು ಡೈಲಾಗು ಸ್ವಲ್ಪ ನಮ್ಮ ಕನ್ನಡ ರಾಜ್ಯೋತ್ಸವ ಹಂಗಾಗಿ ಕನ್ನಡಿಗರು. ಸೊ ನಮ್ಮ ಕನ್ನಡಿಗರು ಕೊಡಕ್ ನಿಂತ್ರೆ ಕನ್ನಡ ಕಡಿಮೆ, ತೊಡೆ ತಟ್ಟಿದ್ರೆ ಭೀಮನ್ ಕಮ್ಮಿ. ಕನ್ನಡ ಎಲ್ಲರೂ ನಮ್ಮ ಸಿನಿಮಾ ನೋಡ್ತೀರಾ ಆ್ಯಂಡ್ ನಮ್ಮನ್ನ ಮನೇಲಿ ನೋಡ್ತೀರಾ. ಅಜ್ಜಿ ಆ್ಯಂಡ್ ಅಮ್ಮ, ದೊಡ್ಡಮ್ಮ, ವೈಕವರು, ಅಕ್ಕ, ತಂಗಿ. ಆಕ್ಚುಲಿ ನಾವು ಹುಡುಗರೆಲ್ಲ ಬಂದಾಗ ಹುಡುಗರೆಲ್ಲ ಕೂಗ್ತಾರೆ, ಆದರೆ ಅಮ್ಮಂದ್ರು ಮಾತ್ರ ಒಳಗಿಂದಾನೆ ಹಾರಿಸಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಹುಡುಗ, ಎಷ್ಟು ಚೆನ್ನಾಗಿ ಅಂತ ಬಾಯಿ ಬಿಟ್ಟು ಲೇಡೀಸ್ ಹೇಳಲ್ಲ. ಥ್ಯಾಂಕ್ ಯು ಅಮ್ಮ, ನೀವು ಮನೇಲಿ ಕೂತು ನಮ್ಮನ್ನು ಹರಿಸಿದಕ್ಕೆ ನಾವು ಇಷ್ಟು ಚೆನ್ನಾಗಿದ್ದೀವಿ, ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಏರಿಯಾ ನಿಮ್ಮನ್ನೆಲ್ಲ ನಾವು ಡೈರೆಕ್ಟಾಗಿ ನೋಡೋಕೆ ನಮಗೂ ಖುಷಿ. ನನಗೆ ಗೊತ್ತು ಹಿಂದೆ ಕಾರ್ಯಕ್ರಮ ಇಟ್ಕೊಂಡು ನಾವು ಮುಂದೆ ಜಾಸ್ತಿ ಹೊತ್ತು ಮಾತಾಡೋದು ನಮಗೂ ಒಳ್ಳೇದಲ್ಲ, ನನಗೂ ಉಳಿತಾ ಇರ್ತದೆ ಕಾರ್ಯಕ್ರಮ ಹೋದಾಗ. ಮೊದಲು ಕಾರ್ಯಕ್ರಮ ಶುರು ಮಾಡೋ ಫಸ್ಟ್ ಭಾಷಣ ನಿಲ್ಸು ಅಂತ ಇರ್ತೀವಿ. ಸೊ ನಾನೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆಶೀರ್ವಾದ ನಮ್ಮ ಮೇಲಿರಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ.